Good morning students. Today's class we are going to discuss about the land resources of Karnataka. In this lesson we learn about the pattern of land used in Karnataka, the importance and types of farming and the distribution of important crops of Karnataka and their production. Karnataka is geographically well planned. It has varied physical features, soil, vegetation, minerals, water, groundwater resources. Land is the most important natural resources. Its proper use enables the state's development. Land utilization means land distribution. Use of land for various purposes is called land utilization. Under this title are included cultivable land, forest area, fallow land, for residential purpose, for the construction of the roads, railways, dams, canals, barren land, land used for the grazing purpose, etc. Proper utilization of the land is the foundation of the economic development. Use of land for various purposes is called the land utilization. ಭೂಮಿಯನ್ನು ವಿವಿಧ ರೀತಿಯಾಗಿ ಉಪಯೋಗಿಸ್ಕೊಳ್ತಕ್ಕಂತಹದಕ್ಕೆ ನಾವು ಲ್ಯಾಂಡ್ ಯುಟಿಲೈಸೇಷನ್, ವಿವಿಧ ಬಗೆಯಾಗಿ ವಿವಿಧ ಪರ್ಪಸ್ಸಿಗೋಸ್ಕರ ಯೂಸ್ ಮಾಡ್ಕೊಳ್ತಕ್ಕಂಥದ್ದನ್ನು ಲ್ಯಾಂಡ್ ಯುಟಿಲೈಸೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಲ್ಯಾಂಡ್ ಯುಟಿಲೈಸೇಷನಲ್ಲಿ ನಾವು ಕಲ್ಟಿವೇಬಲ್ ಲ್ಯಾಂಡು, ಫಾರೆಸ್ಟ್ ಲ್ಯಾಂಡು, ಫಾಲೋ ಲ್ಯಾಂಡು, ಲ್ಯಾಂಡ್ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್ಸು, ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ದ ರೋಡ್ಸ್, ರೈಲ್ವೇಸ್, ಡ್ಯಾಮ್ಸ್, ಕೆನಾಲ್ಸ್, ಬ್ಯಾರನ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಕಲ್ಟಿವೇಬಲ್ ಲ್ಯಾಂಡ್ ಅಂತಂದರೆ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಫಾರೆಸ್ಟ್ ಲ್ಯಾಂಡ್ ಅಂತಂದರೆ ಕಾಡಿರ್ತಕ್ಕಂಥದ್ದು. ಫಾಲೋ ಲ್ಯಾಂಡ್ ಅಂತಂದರೆ ಹಾಳಾಗಿರ್ತಕ್ಕಂಥದ್ದು, ಜೊತೆಗೆ ರೆಸಿಡೆನ್ಷಿಯಲ್ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟು ಕನ್ಸ್ಟ್ರಕ್ಷನ್, ರೋಡ್ಸು, ರೈಲ್ವೇಸು, ಡ್ಯಾಮ್ಸು, ಕೆನಾಲ್ಸು ಇವೆಲ್ಲವನ್ನೂ ಕೂಡ ಜೊತೆಗೆ ಗೇಜಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡಿರ್ತಕ್ಕಂತಹ ಲ್ಯಾಂಡು. ಈ ರೀತಿಯಾಗಿ ಭೂಮಿಯನ್ನು ನಾವು ವಿವಿಧ ಪ್ರಕಾರಗಳಲ್ಲಿ ಮತ್ತು ವಿವಿಧ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಸೊ ಇದೆಲ್ಲವೂ ಕೂಡ ಒಂದು ದೇಶದ ಒಂದು ಆರ್ಥಿಕ ವ್ಯವಸ್ಥೆಯ ಮೇಲೆ ನಿಂತಿರುತ್ತೆ. ಇಟ್ಸ್ ಇಸ್ ದ ಫೌಂಡೇಶನ್ ಫಾರ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. Karnataka has 19.5 lakh hectare of the geographical area. It used for the following main purposes. ಕರ್ನಾಟಕದಲ್ಲಿ 19.5 ಲಕ್ಷ ಹೆಕ್ಟೇರ್ಗಳಷ್ಟು ಭೂಮಿಯನ್ನು ನಾವು ವಿವಿಧ ರೀತಿಯಾಗಿ ಬಳಸ್ಕೊಂಡಿರ್ತಕ್ಕಂಥದ್ದನ್ನು ನೋಡ್ಬೋದು. ನೋಡ್ರಿ, ಈಗ ನೀವು ಇಲ್ಲಿ ಪ್ಯಾಟ್ರನ್ ನೋಡ್ತಿದ್ದೀರಾ, ಪ್ಯಾಟರ್ನ್ ಆಫ್ ದ ಲ್ಯಾಂಡ್ ಯುಟಿಲೈಸೇಷನ್ ಇನ್ ಕರ್ನಾಟಕ ಅಂತ ಹೇಳ್ಬಿಟ್ಟು. ಇದರಲ್ಲಿ ಅದರ್ ಕಲ್ಟಿವೇಬಲ್ ಲ್ಯಾಂಡು 7.2%, ಫಾಲೋ ಲ್ಯಾಂಡು 9.5%, ನೆಟ್ ಏರಿಯಾ ಸೋವನ್ 58.1%, ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ಕಲ್ಟಿವೇಷನು 10.2%, ಫಾರೆಸ್ಟ್ ಏರಿಯಾ 14.5%. ಈ ರೀತಿಯಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನೆಟ್ ಏರಿಯಾ ಸೋವನ್, the distribution of the net area sown is not the same all over the state. Gulbarga district has the largest area under the cultivable land in the state. It is followed by the Belagavi, Vijaypura, Tumkuru, Raichur, Bagalkot, Ballari, Chitradurga, Mysuru district. Bangalore district has the least net area sown. Due to the widespread urbanization, Uttar Kannada, Dakshin Kannada, Udupi, Kodagu have the less cultivable land. Net area sown ಅಂದರೆ ಇದು ಡಿಸ್ಟ್ರಿಬ್ಯೂಷನ್ ಫಾರ್ ದ ಈಸ್ ನಾಟ್ ಓವರ್ ಆಲ್ ದ ಸ್ಟೇಟ್. ಇದು ಎಲ್ಲ ಒಂದು ರಾಜ್ಯಗಳಲ್ಲಿ ಒಂದೇ ರೀತಿಯಾಗಿ ಇಲ್ಲ, ಕೆಲವೊಂದು ರಾಜ್ಯಗಳಿಗೆ ವಿಭಿನ್ನವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ದ ಲಾರ್ಜೆಸ್ಟ್ ಏರಿಯಾ ಅಂಡರ್ ದ ಕಲ್ಟಿವೇಬಲ್ ಲ್ಯಾಂಡ್ ಇನ್ ದ ಸ್ಟೇಟ್. ಜಾಸ್ತಿ ಭೂಮಿಯನ್ನು ಉಪಯೋಗಿಸ್ಕೊಳ್ತಿರೋದು, ವ್ಯವಸಾಯಕ್ಕೆ ಯೋಗ್ಯವನ್ನಾಗಿ ಮಾಡ್ಕೊಳ್ತಿರ್ತಕ್ಕಂತಹ ಒಂದು ರಾಜ್ಯಗಳು ಅಂತಂದರೆ ಬೆಳಗಾವಿ, ವಿಜಯಪುರ, ತುಮಕೂರು, ರಾಯಚೂರು, ಬಾಗಲಕೋಟೆ, ಬಳ್ಳಾರಿ, ಚಿತ್ರದುರ್ಗ, ಮೈಸೂರು ಮತ್ತು ಬ್ಯಾಂಗ್ಳೂರು ರಾಜ್ಯಗಳು ಅಂತ ಹೇಳ್ಬೋದು. ಡಿಸ್ಟಿಕ್ಗಳು ಅಂತ ಹೇಳ್ಬೋದು. ಆದರೆ ಅರ್ಬನೈಸೇಷನಿಂದ, ನಗರೀಕರಣದಿಂದ
ಕೆಲವೊಂದು ಕನ್ನಡಗಳಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಇಲ್ಲಿ ಲೆಸ್ ಕಲ್ಟಿವೇಬಲ್ ಲ್ಯಾಂಡ್, ಅತ್ಯಂತ ಕಡಿಮೆ ಪ್ರದೇಶವನ್ನು ವ್ಯವಸಾಯಕ್ಕೆ ಉಪಯೋಗಿಸ್ಕೊಳ್ತಿರೋದನ್ನು ಕೂಡ ನಾವು ನೋಡ್ಬೋದಾಗಿದೆ. ಫಾರೆಸ್ಟ್ ಏರಿಯಾ, ಉತ್ತರ ಕನ್ನಡ ಡಿಸ್ಟಿಕ್ ಆಸ್ ದ ಲಾರ್ಜೆಸ್ಟ್ ಫಾರೆಸ್ಟ್ ಏರಿಯಾ. ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಮಗಳೂರು, ಕೊಡಗು, ಬೆಳಗಾವಿ, ದಕ್ಷಿಣ ಕನ್ನಡ, ಉಡುಪಿ and Ballari districts have sufficient large forest area. However, Vijaypura has the least forest area. Even Bangalore rural, Raichur, Bidar, Gadag districts have the less forest area. ಫಾರೆಸ್ಟ್ ಏರಿಯಾದಲ್ಲಿ ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಫಾರೆಸ್ಟ್ ಏರಿಯಾವನ್ನು ನೋಡ್ಬೋದು. ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಗೆ ನಮಗೆ ಶಿವಮೊಗ್ಗ ಬರುತ್ತೆ, ಚಾಮರಾಜನಗರ, ಚಿಕ್ಕಮಗಳೂರು, ಕೊಡಗು, ಬೆಳಗಾವಿ, ದಕ್ಷಿಣ ಕನ್ನಡ, ಉಡುಪಿ ಇವೆಲ್ಲವೂ ಕೂಡ ಜಾಸ್ತಿ ಲಾರ್ಜೆಸ್ಟ್, ಬಳ್ಳಾರಿ ಜಾಸ್ತಿ ಒಂದು ಕಾಡನ್ನು ಹೊಂದಿರತಕ್ಕಂತಹ ಪ್ರದೇಶಗಳು ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿ ಕಡಿಮೆ ಇರ್ತಕ್ಕಂಥದ್ದಂದರೆ ವಿಜಯಪುರ ಲೀಸ್ಟ್ ಫಾರೆಸ್ಟೆಡ್ ಏರಿಯಾ ಅಂತಲೂ ಹೇಳ್ಬೋದು. ಜೊತೆಗೆ ಬೆಂಗಳೂರು ಅರ್ಬನ್ನು, ಬೆಂಗಳೂರು ಡಿಸ್ಟಿಕ್ಕು, ರಾಯಚೂರು, ಬೀದರು, ಗದಗ್ ಡಿಸ್ಟಿಕ್ಕು ಕೂಡ ಲೆಸ್ ಫಾರೆಸ್ಟ್ ಏರಿಯಾವನ್ನು ಹೊಂದಿದೆ. ನೆಕ್ಸ್ಟ್ ಒನ್ ಬಂದು ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ದ ಕಲ್ಟಿವೇಷನ್. ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ದ cultivation. This land is used for the cultivation but for the other purpose like railway roads, residence, industries, irrigation projects. In recent times, use of the land for such a developmental purpose is increasing in the Bangalore urban district. In the first place is given for the such purposes. It is followed by Shivamogga, Tumkuru, Belagavi, Ballari, Mysuru, Dakshin Kannada district. It is the least in Bidar district. It is moderate in the other districts. ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ದ ಕಲ್ಟಿವೇಷನ್ ಅಂದರೆ ವ್ಯವಸಾಯಕ್ಕೆ ಸಿಗದೇ ಇರತಕ್ಕಂತಹ ಭೂಮಿ, ಅಂದರೆ ಬೇರೆ ವಿಧವಾಗಿ ಅವುಗಳನ್ನು ಭೂಮಿಯನ್ನು ಬಳಸ್ತಕ್ಕಂಥದ್ದು, ರೈಲ್ವೆ ರೂಟ್ಗಳು, ರೋಡ್ಗಳು, ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು, ಕೈಗಾರಿಕೆಗಳಿಗೆ ಬಳಸ್ತಕ್ಕಂಥದ್ದು, ನೀರಾವರಿಗೆ ಬಳಸ್ತಕ್ಕಂಥದ್ದನ್ನು ನಾವು ಹೇಳ್ತೀವಿ ಇದರ ಅಂಡರಲ್ಲಿ. ಜೊತೆಗೆ ಇದಕ್ಕೆ ಬ್ಯಾಂಗ್ಳೂರು ಅರ್ಬನ್ ಡಿಸ್ಟಿಕ್ಕು ಇದರಲ್ಲಿ ಮೊದಲನೇ ಪ್ಲೇಸಲ್ಲಿದೆ. ಸೊ ನಮ್ಮ ಕರ್ನಾಟಕದ ರಾಜಧಾನಿ ಆಗಿರ್ತಕ್ಕಂಥ ಬ್ಯಾಂಗ್ಳೂರು ಕ್ಯಾಪಿಟಲ್ ಸಿಟಿ ಆಗಿರೋದ್ರಿಂದ ಅರ್ಬನೈಸೇಷನ್ ಮತ್ತು ಇಂಡಸ್ಟ್ರಿಯಲೈಸೇಷನ್ನಿಂದ ತುಂಬ ಜನಸಂಖ್ಯೆ ಇರ್ತಕ್ಕಂಥ ಪ್ರದೇಶ ಆಗಿದ್ದು ಇಲ್ಲಿ ನಾವು ಹೆಚ್ಚಾಗಿ ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ದ ಕಲ್ಟಿವೇಷನ್ ಆಗಿ ಕೊಡ್ಬೋದಾಗಿದೆ. ಇಟ್ ಈಸ್ ಫಾಲೋಡ್ ಬೈ ದ ಶಿವಮೊಗ್ಗ, ತುಮಕೂರು, ಬೆಳಗಾವಿ, ಬಳ್ಳಾರಿ, ಮೈಸೂರು, Dakshin Kannada districts. It is the least in the Bidar districts and the moderate in the other districts. Other uncultivable land. This land uses consist of the permanent grazing trees. Trees grows. It is found largely in the Shivamogga, Tumkuru, Kolar, Chikmagaluru, Chitradurga district. It is the least in Gadag, Bagalkote, Dharwad district. Such land can be reclaimed and used for the agriculture. ಅನ್ಕಲ್ಟಿವೇಬಲ್ ಲ್ಯಾಂಡ್ ಅಂದರೆ ವ್ಯವಸಾಯಕ್ಕೆ ಯೋಗ್ಯವಲ್ಲದೆ ಇರ್ತಕ್ಕಂತಹ ಲ್ಯಾಂಡನ್ನು, ಭೂಮಿಯನ್ನು ನಾವು ತುಮಕೂರು, ಶಿವಮೊಗ್ಗ, ಕೋಲಾರ, ಚಿಕ್ಕಮಗಳೂರು, ಚಿತ್ರದುರ್ಗ ಡಿಸ್ಟಿಕ್ಗಳಲ್ಲಿ ಮತ್ತು ಕೆಲವು ಪ್ರದೇಶದ ಗದಗ, ಬಾಗಲಕೋಟೆ, ಧಾರವಾಡ ಡಿಸ್ಟಿಕ್ಗಳಲ್ಲೂ ಕೂಡ ನೋಡ್ಬೋದಾಗಿದೆ. ಫಾಲೋ ಲ್ಯಾಂಡ್. Land which has not been cultivated for more than 2 or 3 years is called the fallow land. ಅಂದರೆ ಬ್ಯಾರಿನ್ ಲ್ಯಾಂಡ್ ಅಂತ ಕರಿತೀವಿ ಇದನ್ನು. ಅಂದರೆ ಉಪಯೋಗಿಸದೆ ಬಿಟ್ಟಿರ್ತಕ್ಕಂತಹ ಬಂಜರು ಭೂಮಿಯನ್ನು ನಾವು ಫಾಲೋ ಲ್ಯಾಂಡ್ ಅಂತ ಕರಿತೀವಿ. ಕಲಬುರಗಿ ಡಿಸ್ಟಿಕ್ ಆಸ್ ದ ಲಾರ್ಜೆಸ್ಟ್ ಏರಿಯಾ ದ ಫಾಲೋ ಲ್ಯಾಂಡ್. ಇದನ್ನು ಕಲಬುರಗಿ ಡಿಸ್ಟಿಕಲ್ಲಿ ಹೆಚ್ಚಾಗಿ ನೋಡ್ಬೋದಾಗಿದೆ. It is followed by the Raichuru, Belagavi, Bijapura, Koppala, Tumkuru district. There is a very little fallow land in Chikmagaluru, Kodagu, Mysuru, Uttara Kannada, Udupi district. However, such land areas have increased in these districts. Such land also can be reclaimed and utilized for the agriculture. ಜೊತೆಗೆ ಚಿಕ್ಕಮಗಳೂರು, ಕೊಡಗು, ಮೈಸೂರು, ಉತ್ತರ ಕನ್ನಡ, ಉಡುಪಿ ಡಿಸ್ಟಿಕ್ಗಳಲ್ಲೂ ಕೂಡ ನಾವು ಫಾಲೋ ಲ್ಯಾಂಡ್ ಹೆಚ್ಚಾಗಿರೋದನ್ನು ನೋಡ್ಬೋದಾಗಿದೆ. ಇದನ್ನು ನಾವು ಉಪಯೋಗಿಸ್ಕೊಂಡು ವ್ಯವಸಾಯಕ್ಕೆ ಯೋಗ್ಯವಾಗಿ ಇದನ್ನು
ರೀಕ್ಲೈಮ್ ಮಾಡಿಕೊಂಡು ಯುಟಿಲೈಸ್ ಮಾಡಿಕೊಂಡು ಕೃಷಿಗೆ ಯೋಗ್ಯವಾದಂಥ ಭೂಮಿಯನ್ನಾಗಿ ಮಾಡ್ಕೋಬೋದಾಗಿದೆ. ಸೊ ಅಗ್ರಿಕಲ್ಚರ್, ದ ಕಲ್ಟಿವೇಷನ್ ಆಫ್ ದ ಲ್ಯಾಂಡ್ ಫಾರ್ ದ ರೈಸಿಂಗ್ ಕ್ರಾಪ್ಸ್ ಈಸ್ ಕಾಲ್ಡ್ ದ ಅಗ್ರಿಕಲ್ಚರ್. ಅನಿಮಲ್ ಹಸ್ಬೆಂಡರಿ, ಪೌಲ್ಟ್ರಿ, ಬೀ ಕೀಪಿಂಗ್, ಸೆರಿಕಲ್ಚರ್ included under the agriculture. Nearly 61.4% of the people in Karnataka are in rural areas. They are dependent on the agriculture for their livelihood. Cultivation of the land for raising crops is called agriculture. ವ್ಯವಸಾಯ ಅಂದರೆ ಭೂಮಿಲಿ ಬೆಳೆನ ಬೆಳೀತಕ್ಕಂಥದ್ದನ್ನು ನಾವು ಅಗ್ರಿಕಲ್ಚರ್, ವ್ಯವಸಾಯ, ಕೃಷಿ ಅಂತ ಕರಿತೀವಿ. ಕೃಷಿ ಅಂತಂದರೆ ಬರೀ ಭೂಮಿಯಲ್ಲಿ ಬೆಳೆಯನ್ನು ತೆಗೆಯೋದು ಅಷ್ಟೇ ಅಲ್ಲದೆ ಅನಿಮಲ್ ಹಸ್ಬೆಂಡರಿ ಅಂದರೆ ಪ್ರಾಣಿ ಸಾಕಾಣಿಕೆ, ಪೌಲ್ಟ್ರಿ, ಬೀ ಕೀಪಿಂಗ್ ಇವೆಲ್ಲವೂ ಕೂಡ, ಸೆರಿಕಲ್ಚರ್ ಇವೆಲ್ಲವೂ ಕೂಡ ಬರ್ತವೆ. ಅಂದರೆ ಹಸು ಸಾಗಾಣಿಕೆ ಮಾಡ್ತಕ್ಕಂಥದ್ದು, ರೇಷ್ಮೆ ಸಾಗಾಣಿಕೆ ಮಾಡ್ತಕ್ಕಂಥದ್ದು, ಹೂವು ಬೆಳೀತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತೀವಿ. ಕರ್ನಾಟಕದಲ್ಲಿ 61.4% ಜನರು ಹೆಚ್ಚಾಗಿನ ಅಗ್ರಿಕಲ್ಚರನ್ನೇ ಅವಲಂಬಿಸಿರ್ತಕ್ಕಂಥದ್ದನ್ನು ನೋಡ್ಬೋದಾಗಿದೆ. Agriculture is one of the ancient primary occupations of Karnataka. It is the main source of the livelihood. For many, it is the backbone of our state's economy. Economic progress depends on the agriculture. Agriculture provides the employment to the people. It is provides for the food and people for the raw materials to industries. It is a source of revenue to the state and earn foreign exchange. Coffee, silk, spices, tobacco, cotton, etc. are the agricultural products which are exported. Agriculture helps in the development of the territory occupations like transport, banking, insurance, etc. It plays an important role in the political and the social systems of the state. ಭಾರತ ಕೃಷಿ ಪ್ರಧಾನವಾಗಿರ್ತಕ್ಕಂತಹ ದೇಶ ಆಗಿದೆ. ಪುರಾತನ ಕಾಲದಿಂದಲೂ ಕೂಡ ನಾವು ವ್ಯವಸಾಯವನ್ನೇ ಪ್ರಧಾನ ಕಸುಬಾಗಿ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ನಮ್ಮ ದಿನನಿತ್ಯದ ಜೀವನಕ್ಕೂ ಕೂಡ ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಎಕನಾಮಿಯ ಒಂದು ಅರ್ಥವ್ಯವಸ್ಥೆಯ ಒಂದು ಬೆನ್ನೆಲುಬು ಅಂತಂದರೆ ಕೃಷಿನೇ ನಮ್ಮ ಭಾರತದ್ದು ಅಂತ ಹೇಳ್ಬೋದು. ಅನೇಕ ಜನರು ಕೃಷಿಯನ್ನು ಅವಲಂಬಿಸಿ ತಮ್ಮ ಜೀವನವನ್ನು ನಡೆಸ್ತಿರ್ತಕ್ಕಂಥದ್ದನ್ನು ಕೂಡ ನೋಡ್ಬೋದಾಗಿದೆ. ಅಷ್ಟೇ ಅಲ್ಲದೆ ಇದು ನಾವು ಹೆಚ್ಚಾಗಿ ಕಾಫಿ, ಸಿಲ್ಕು, ಸ್ಪೈಸಿಸು, ಟೊಬ್ಯಾಕೊ, ಕಾಟನ್ನು ಅಂತಂದರೆ ಕಾಫಿ, ರೇಷ್ಮೆ, ಸಾಂಬಾರ ಪದಾರ್ಥಗಳು ಮತ್ತು ತಂಬಾಕು, ಹತ್ತಿ ಇದೆಲ್ಲವನ್ನು ಕೂಡ ಫಾರಿನ್ ಎಕ್ಸ್ಚೇಂಜ್ ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದರ ಜೊತೆಗೆ ಅಗ್ರಿಕಲ್ಚರಲ್ಲಿ ಹೆಚ್ಚು ಡೆವಲಪ್ಮೆಂಟು, ಒಂದು ಉನ್ನತಿಯನ್ನು ಸಾಧಿಸಿದ್ದೀವಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಟ್ರಾನ್ಸ್ಪೋರ್ಟು, ಬ್ಯಾಂಕಿಂಗು, ಇನ್ಸೂರೆನ್ಸು ಇದೆಲ್ಲವಕ್ಕೂ ಕೂಡ ಮುಖ್ಯದಾಗಿರ್ತಕ್ಕಂಥದ್ದು. ಇದೆಲ್ಲವನ್ನು ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಜೊತೆಗೆ ದೇಶದ ಒಂದು ಅರ್ಥವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು, ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಅಂತಂದರೆ ಒಂದು ರಾಜ್ಯದ ಬೆನ್ನೆಲುಬು ಆಗಿರ್ತಕ್ಕಂಥದ್ದು ಅಂತಂದರೆ ಕೃಷಿ ಅಂತಲೇ ಹೇಳ್ಬೋದಾಗಿದೆ. ಸೊ ಇದಿಷ್ಟು ಕೂಡ ಇವತ್ತಿನ ತರಗತಿಯಲ್ಲಿ ನೋಡ್ಕೊಂಡಿದ್ದೀರಾ. ಗ್ರೂಪಲ್ಲಿ ನಾನು ಹೋಮ್ವರ್ಕನ್ನು ಸೆಂಡ್ ಮಾಡಿರ್ತೀನಿ, ಬರೀಬೇಕು. ಈ ಒಂದು ಲೆಸನಿನ ಕಂಟಿನ್ಯೂಷನ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಿದ್ದೀನಿ. ಗುಡ್ ಬೈ ಚಿಲ್ಡ್ರನ್ಸ್, ಮೇಕ್ ಯೂಸ್ ಆಫ್ ದಿಸ್ ವಿಡಿಯೋ.